Very good morning to everyone. In our previous class, we were discussing the topic called formation of a company. As we know well, formation of a company is nothing but it is a creation of company, or you can say it is a process of establishing a company form of business organization. ಸೊ ಫಾರ್ಮೇಷನ್ ಆಫ್ ಕಂಪನಿಯ ಅರ್ಥ ಏನು ಅಂತ ಹೇಳಿದರೆ, ಕಂಪನಿ ಫಾರ್ಮ್ ಆಫ್ ಆರ್ಗನೈಜೇಷನ್ಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು, ಆ ಒಂದು ಕಾನ್ಸೆಪ್ಟ್ ಏನಿದೆ, ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ಗೆ ಫಾರ್ಮೇಷನ್ ಆಫ್ ಅ ಕಂಪನಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. While making a formation of a company, what are the steps are to be followed and all things we had discussed in the previous class. ಈ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗಳನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸ್ಟೆಪ್ಗಳನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತಹ ಸ್ಟೇಜಸ್ಗಳು ಬರ್ತವೆ ಎಂಬುದನ್ನು ಹಿಂದಿನ ಕ್ಲಾಸಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಲೈಕ್ ಪ್ರಮೋಷನ್ ಆಫ್ ಅ ಕಂಪನಿ ಅಂತ ಇರ್ತಾ ಇತ್ತು, ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್ ಅಂತ ಇರ್ತಾ ಇತ್ತು, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆರ್ ರೇಸಿಂಗ್ ಆಫ್ ಕ್ಯಾಪಿಟಲ್ ಅಂತ ಇದೆ, ಲಾಸ್ಟ್ ಒನ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅಂತ ಹೇಳಿ ಈ ಒಂದಷ್ಟು ಸ್ಟೇಜಸ್ಗಳನ್ನು ನಾವು ನೋಡಿದ್ವಿ. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಹಾಗಾದರೆ ಈ ಒಂದು ಸ್ಟೇಜಸ್ಗಳ ಡೀಪ್ ಆಗಿ ಯಾವ ರೀತಿಯಾಗಿರುತ್ತವೆ, ಇನ್ ಡೀಟೇಲ್ ಆಗಿ ಯಾವ ರೀತಿಯಾಗಿ ಈ ಸ್ಟೇಜಸ್ಗಳು ಇರ್ತವೆ ಎಂಬುದನ್ನು ನಾವಿವತ್ತು ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಬಿಗಿನ್ ಹಿಯರ್ ದ ಸ್ಟೇಜಸ್ ಫಾರ್ ಫಾರ್ಮೇಷನ್ ಆಫ್ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್. ದ ಫಸ್ಟ್ ಒನ್, ಪ್ರಮೋಷನ್ ಆಫ್ ಅ ಕಂಪನಿ. In our previous class itself, I told the promotion of company is nothing but it is concerned with the series of processes or operation by which company will come to existence. So what they are saying here? Promotion is nothing but it is a process, or it is a n number of operations are to be undertaken here through which the company forms of business organization is comes into the picture. ಅಂದರೆ ಪ್ರಮೋಷನ್ ಅರ್ಥ ಏನಪ್ಪಾ ಅಂದರೆ, ಈ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗಳನ್ನು ಸ್ಥಾಪನೆ ಮಾಡುವ ಸಲುವಾಗಿ ಏನು ಪ್ರೊಸೆಸ್ಗಳನ್ನು ಮಾಡಬೇಕಾಗತ್ತೆ, ಏನು ಆಪರೇಷನ್ಗಳನ್ನು, ಹಲವಾರು ಆಕ್ಟಿವಿಟಿಗಳನ್ನು ಮಾಡಬೇಕಾಗತ್ತೆ, ಆ ಆಕ್ಟಿವಿಟಿಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸ್ಟೇಜ್ ಏನಿದೆ, ಆ ಸ್ಟೇಜ್ಗೆ ನಾವು ಕರಿತಾ ಇರೋದು ಪ್ರಮೋಷನ್ ಆಫ್ ಅ ಕಂಪನಿ. ಪ್ರಮೋಟಿಂಗ್ ಅ ಕಂಪನಿ, ದಟ್ ಮೀನ್ಸ್ in order to make an establishment of the company forms of business organization, what are the processes are required, what are the activities are required, or what are the operations are required, those all things are going to be made here in order to make an establishment of the company. Those processes or those operations which are to be taken in a stage, that stage is called as a promotion of promotion of a company. ಅಂದರೆ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗಳನ್ನು ಸ್ಥಾಪನೆ ಮಾಡುವ ಸಲುವಾಗಿ ಏನೆಲ್ಲ ಆಕ್ಟಿವಿಟಿಗಳನ್ನು, ಏನೆಲ್ಲ ಆಪರೇಷನ್ಗಳನ್ನು ಮತ್ತು ಏನೆಲ್ಲ ಪ್ರೊಸೆಸ್ಗಳನ್ನು ನಾವು ಒಂದು ಸ್ಟೇಜಲ್ಲಿ ತೆಗೆದುಕೊಳ್ತೇವೆ, ಆ ಸ್ಟೇಜ್ಗಳಿಗೆ ನಾವು ಕರಿತಾ ಇರೋದು ಪ್ರಮೋಷನ್ ಆಫ್ ಅ ಕಂಪನಿ ಅಂತ ಹೇಳಿ. So what are the operations and what are the activities might be taken here? To make an establishment of the company forms of business organizations, finance is required. Making an arrangement of the finance is also one of the activity.
Preparation of documents are there, right? Making preparation of document is needs to be done so that the registration of company can happen here. ಹೌದಾ, ಹಲವಾರು ಆಕ್ಟಿವಿಟಿಗಳನ್ನ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಫೈನಾನ್ಸನ್ನು ಹೊಂದಿಸೋದಾಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಗಳನ್ನು ಪ್ರಿಪೇರ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಜೊತೆಗೆ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕಂಪನಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಏನೆಲ್ಲ ಆಕ್ಟಿವಿಟಿಗಳನ್ನು, ಏನೆಲ್ಲ ಆಪರೇಷನ್ಗಳನ್ನು ಮಾಡಿಕೊಳ್ತೇವೆ ಆ ಸ್ಟೇಜ್ಗೆ ನಾವು ಪ್ರಮೋಷನ್ ಆಫ್ ಅ ಕಂಪನಿ ಅಂತ ಹೇಳಿ ಕರಿತಾ ಇರೋದು. ಸೊ ಅದಕ್ಕೆ ಮೀನಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ promotion is concerned with the series of processes or operations by which company will comes into existence. That is what we are saying, the promotion of company. So now let us concentrate towards the definition of promotion of a company. According to Professor Honey, promotion is the process of organizing and planning the finance of a business enterprise under the corporate form. Now see this person, Professor Honey, is saying that the promotion of a company is relating to the planning and organizing. Organizing and planning is to be made in relation to the financial activity, so that the establishment of business organizations are to be made in the form of company. That is what they are saying here, promotion of a company. ಸೊ ಪ್ರೊಫೆಸರ್ ಹನಿ ಅವರ ಪ್ರಕಾರ ಇಲ್ಲಿ ಪ್ರಮೋಷನ್ ಆಫ್ ಕಂಪನಿ ಅಂತ ಹೇಳಿದರೆ ಆರ್ಗನೈಸಿಂಗ್ ಮತ್ತು ಪ್ಲ್ಯಾನಿಂಗನ್ನು ಮಾಡುವಂಥದ್ದು, ಸಂಗ್ರಹಣೆ ಮತ್ತು ಯೋಚನೆಯನ್ನು ಮಾಡುವಂಥದ್ದು, ಫೈನಾನ್ಸನ್ನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಬೇಕೋ, ನಂತರ ಈ ಫೈನಾನ್ಸನ್ನು ಯಾವ ರೀತಿಯಾಗಿ ನಾವು ಯುಟಿಲೈಸೇಷನ್ ಮಾಡಿಕೊಳ್ಳಬೇಕು, ಅಥವಾ ಈ ಒಂದು ಫೈನಾನ್ಸನ್ನು ತೆಗೆದುಕೊಳ್ಳುವ ಸಲುವಾಗಿ ಯಾವ ಯಾವ ರೀತಿಯಂತಹ ಮೆಥಡ್ಗಳನ್ನು ಅಪ್ಲೈ ಮಾಡಿಕೊಳ್ಳಬೇಕೋ ಇವುಗಳ ಬಗ್ಗೆ ಪ್ಲ್ಯಾನಿಂಗನ್ನು ಮಾಡುವಂಥದ್ದು. ಮತ್ತು ಫೈನಾನ್ಸ್ ಏನು ಬೇಕಾಗುತ್ತೆ ಆ ಫೈನಾನ್ಸನ್ನು ಸಂಗ್ರಹಣೆ ಮಾಡುವಂತಹ ಒಂದು ಸಿಚುವೇಶನ್ ಇದೆ. ಈ ಸಿಚುವೇಶನ್ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡುವ ಸಲುವಾಗಿ, ಅದು ಕಂಪನಿ ಫಾರ್ಮಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವುದು ಅಂತ ಹೇಳಿ ಪ್ರೊಫೆಸರ್ ಹನಿ ಅವರು ಹೇಳ್ತಾ ಇದ್ದಾರೆ. ರೈಟ್, ಅಕಾರ್ಡಿಂಗ್ ಟು ದಿಸ್ ಪರ್ಸನ್, ದಿ ಪ್ರಮೋಷನ್ ಆಫ್ ಅ ಕಂಪನಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ದ ಮನಿ. Organizing the money in the sense collecting the money. While collecting the money, what are the sources are to be applied? For that, planning is to be made by a person here. So they are saying here, promotion of company is nothing but it is a process of organizing and planning for the finance to make establishment of the business organization in the form of corporate. That is what we are saying, the promotion of a company. Now let us move forward here. From the above definition, it is clear that promotion refers to the series of processes or operation by which company is brought into existence. So, based upon this meaning and definition, it is totally clear now. Promotion of company is nothing but, in this stage, or you can say it is a stage in which n number of operations
n number of activities and processes are undertaken. Through those activities, company comes into the existence. That is what we are saying the promotion of a company. ಅಂದರೆ ಪ್ರಮೋಷನ್ ಆಫ್ ಅ ಕಂಪನಿ ಎನ್ನುವುದು ಇದು ಮೊದಲನೇ ಒಂದು ಹಂತವಾಗಿದ್ದು, ಈ ಹಂತದಲ್ಲಿ ಹಲವಾರು ಪ್ರೊಸೆಸ್ಗಳನ್ನು ಹಲವಾರು ಆಕ್ಟಿವಿಟಿಗಳನ್ನು ಮಾಡುವುದರ ಮುಖಾಂತರ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ಸ್ಟೇಜ್ಗೆ ಪ್ರಮೋಷನ್ ಆಫ್ ಅ ಕಂಪನಿ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್. So next question is arises here. Who is going to make this promotion? A person. A person who is interested to make formation of company. That person is called as a promoter. So see here, who is promoter? ಈ ಪ್ರಮೋಷನ್ ಸ್ಟೇಜ್ ಅಲ್ಲಿ ಈ ಪ್ರೊಸೆಸ್ ನ ಆಕ್ಟಿವಿಟಿಗಳನ್ನು ಮತ್ತು ಆಪರೇಷನ್ಗಳನ್ನು ಯಾರು ಮಾಡ್ತಾರೆ ಅಂತ ಕ್ವಶನ್ ಬಂದಾಗ ಅಲ್ಲಿ ನಮಗೆ ನೆನಪಿಗೆ ಬರುವಂತಹ ವ್ಯಕ್ತಿ ಯಾರಪ್ಪ ಅಂದರೆ ಪ್ರಮೋಟರ್ ಅಂತ ನಾವು ಕರಿತೇವೆ. ಯಾರವ? ಪ್ರಮೋಟರ್. ಈ ಪ್ರಮೋಟರು ಕಂಪನಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಕೀ ಅಥವಾ ಕೀನ್ ಇಂಟ್ರೆಸ್ಟನ್ನು ಹೊಂದಿರ್ತಾರೆ. ಆ ವ್ಯಕ್ತಿ ಹಲವಾರು ಪ್ರೊಸೆಸ್ಗಳನ್ನು ಆಪರೇಷನ್ಗಳನ್ನ ಆಕ್ಟಿವಿಟಿಗಳನ್ನ ಮಾಡಿ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಅವರಿಗೆ ನಾವು ಪ್ರಮೋಟರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ದಟ್ಸ್ ವಾಟ್ ದ ವರ್ಕ್ ಆಫ್ ಪ್ರಮೋಷನ್ ಈಸ್ ಡನ್ ಬೈ ಅ ಪರ್ಸನ್ ಕಾಲ್ಡ್ ಪ್ರಮೋಟರ್ ಆರ್ ಅ ಗ್ರೂಪ್ ಆಫ್ ಪರ್ಸನ್ ಕಾಲ್ಡ್ ಪ್ರಮೋಟರ್ಸ್. ಒಂದು ವೇಳೆ ಒಬ್ಬನೇ ವ್ಯಕ್ತಿ ಏನಾದರೂ ಈ ಎಲ್ಲ ಪ್ರೊಸೆಸ್ಗಳನ್ನ ಮಾಡಿದರೆ ಆತನಿಗೆ ಪ್ರಮೋಟರ್ ಅಂತ ಕರೀತಾರೆ. ಒಂದು ವೇಳೆ ಗ್ರೂಪ್ ಆಫ್ ಪರ್ಸನ್ಗಳು ಕಂಪನಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಈ ಎಲ್ಲ ಆಪರೇಷನ್ಗಳನ್ನ ಮಾಡಿದರೆ ಅವರಿಗೆ ಪ್ರಮೋಟರ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. See, they had given the meaning of the promoter. A promoter is a person who conceives means get an idea, conceive the idea of forming a company. Who is promoter? Promoter is the person who gets the idea of starting a company forms of business organization. ಯಾವ ವ್ಯಕ್ತಿ ಕಂಪನಿ ರೂಪದಲ್ಲಿ ಬಿಸ್ನೆಸ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಐಡಿಯಾವನ್ನು ಪಡೆದುಕೊಳ್ಳುತ್ತಾನೋ ಆ ವ್ಯಕ್ತಿಗೆ ನಾವು ಪ್ರಮೋಟರ್ ಅಂತ ಹೇಳಿ ಕರೆಯಲಾಗುತ್ತೆ ಎನ್ನುವಂಥದ್ದು. ಓಕೆ, so he acts as a pioneer, creator and leading spirit in the company formation work. He acts as a pioneer in the sense what? Among the person who first said the idea of creating a company. Right? ಫಾಯ್ನರ್ ಅರ್ಥ ಏನಪ್ಪಾ ಅಂದರೆ ಗ್ರೂಪ್ ಆಫ್ ಪರ್ಸನ್ಗಳಲ್ಲಿ ಯಾವ ಒಬ್ಬ ವ್ಯಕ್ತಿ ಮೊದಲ ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ನ ಸ್ಥಾಪನೆ ಮಾಡಬೇಕು ಅಂತ ಅಂದುಕೊಂಡಿರ್ತಾರೋ ಅಥವಾ ಹೇಳಿರ್ತಾರೋ ಅವರಿಗೆ ಫಾಯ್ನರ್ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಪ್ರಮೋಟರ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಫಾಯ್ನರ್, ಕ್ರಿಯೇಟರ್ ಆ್ಯಂಡ್ ಅ ಲೀಡಿಂಗ್ ಸ್ಪಿರಿಟ್. Right? So creator because he creates the company forms of organization, hence he called as the creator of the company. And leading spirit, why promoter is called as a leading spirit here? Because he will take a leading role in case of the promotion of or formation of a company. Right? ಸೊ ಲೀಡಿಂಗ್ ಸ್ಪಿರಿಟ್ ಅಂತ ಯಾಕಂತ ಕರೀತಾರೆ ಅಂದರೆ ಈ ವ್ಯಕ್ತಿ ಒಂದು ಕಂಪನಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಗಳನ್ನ ಸ್ಥಾಪನೆ ಮಾಡುವ ಸಲುವಾಗಿ ಒಂದು ಲೀಡಿಂಗ್ ರೋಲನ್ನು ತೆಗೆದುಕೊಳ್ತಾನೆ. ಆ ಕಾರಣಕ್ಕಾಗಿ ಈತನಿಗೆ ಲೀಡಿಂಗ್ ಸ್ಪಿರಿಟ್ ಅಂತಲೂ ಕೂಡ ಕರೆಯಲಾಗುತ್ತೆ ಎನ್ನುವಂಥದ್ದು. ಓಕೆ, ಸೊ ನಾವ್ let us give a concentration towards
The definition of promoters, according to Justice C. Cockburn, promoter is the one who undertakes to form a company with reference to given project and see it going, and who takes the necessary steps to accomplish that purpose. That's what. Promoter means what? Promoter is a person who undertakes to form a company, right? In the sense here, he is a person, he is going to make a necessary steps or necessary requirements to start a company, forms of business organization based upon the particular objectives. First he has the objectives, or first he has a business idea. Based upon that, he is going to take a necessary steps here so that company, forms of business organization comes into the picture. Right? So not only he is going to takes a steps here, at the same time he is going to look after the promotion of a company up to the completion of that purpose. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರಮೋಷನ್ ಆಫ್ ಕಂಪನಿ ಅರ್ಥ ಏನು ಅಂತ ಹೇಳಿ, ಪ್ರಮೋಟರ್ ಅರ್ಥ ಏನಪ್ಪಾ ಅಂದ್ರೆ, ಈ ಪ್ರಮೋಟರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಕಂಪನಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಎಲ್ಲ ಆಕ್ಟಿವಿಟಿಗಳನ್ನು ತೆಗೆದುಕೊಳ್ತಾನೆ. ಅದು ಅಬ್ಜೆಕ್ಟಿವ್ ವಿತ್ ರೆಫರೆನ್ಸ್ ಟು ದಿ ಗಿವನ್ ಪ್ರೊಜೆಕ್ಟ್, ಇನ್ ದ ಸೆನ್ಸ್ ವಿತ್ ರೆಫರೆನ್ಸ್ ಟು ದಿ ಗಿವನ್ ಐಡಿಯಾ, and he is going to see all the process are ongoing and make necessary steps to accomplish that purpose. So based upon this meaning, we can say promoter is a person who is going to undertake all the necessary steps to make a formation of company based upon the given idea. At the same time, he is going to look after the same ideas and the same steps are ongoing here, right? And up to the completion of that particular project. ಸೊ ಪ್ರಮೋಟರ್ ಎನ್ನುವಂತಹ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬಿಸ್ನೆಸ್ನ ಸ್ಥಾಪನೆ ಮಾಡೋ ಸಲುವಾಗಿ ಏನೆಲ್ಲ ರಿಕ್ವೈರ್ಮೆಂಟ್ಗಳು ಬೇಕಾಗಿರುತ್ತೆ ಆ ರಿಕ್ವೈರ್ಮೆಂಟ್ಗಳನ್ನು ತೆಗೆದುಕೊಳ್ತಾನೆ. ಅದು ಒಂದು ಬಿಸ್ನೆಸ್ ಐಡಿಯಾಗೆ ಸಂಬಂಧಪಟ್ಟಾಗಿ ಬಿಸ್ನೆಸ್ ಐಡಿಯಾ ಇರುತ್ತೆ. ಆ ಬಿಸ್ನೆಸ್ ಐಡಿಯಾಗೆ ಅನುಗುಣವಾಗಿ ಏನೆಲ್ಲ ರಿಕ್ವೈರ್ಮೆಂಟ್ಗಳು ಬೇಕು ಎಂಬುದನ್ನು ಡಿಸೈಡ್ ಮಾಡಿ, ನಂತರ ಡಿಸೈಡ್ ಮಾಡಿದ ನಂತರ ಆ ಒಂದು ಪ್ರೊಸೆಸ್ ಅಂದರೆ ಕಂಪನಿ ಫಾರ್ಮೇಷನ್ ಪ್ರೊಸೆಸ್ ಕಂಟಿನ್ಯೂ ಆಗುವ ರೀತಿಯಲ್ಲಿ ನೋಡಿಕೊಂಡು ಆ ಕಂಪನಿ ಸ್ಥಾಪನೆ ಆಗುವವರೆಗೂ ಕೂಡ ತಾನೇ ಲೀಡಿಂಗ್ ಸ್ಪಿರಿಟನ್ನು ಒಂದು ತೆಗೆದುಕೊಳ್ತಾರೆ. So promoter is a person based upon the business idea. He is going to take a necessary step to make formation of the company, and not only make a steps here, at the same time he is going to look after these all steps must be ongoing up to the completion of that particular business idea. That person is called as a promoter of a company. So in simple, promoters are the person who brings a company into existence. So in simple, we can say promoters are nothing but these are the persons who brings a company into the picture or into the existence. ಪ್ರಮೋಟರ್ ಸಿಂಪಲ್ ಆಗಿ ನಾವು ಹೇಳಬೇಕಂದ್ರೆ, ಪ್ರಮೋಟರ್ಸ್ ಅಂದರೆ ಯಾವ ವ್ಯಕ್ತಿಗಳು ಕಂಪನಿಗಳನ್ನು ಅಸ್ತಿತ್ವಕ್ಕೆ ತರ್ತಾರೋ ಆ ವ್ಯಕ್ತಿಗಳಿಗೆ ನಾವು ಪ್ರಮೋಟರ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ ಎನ್ನುವಂಥದ್ದು. So this is about the promotion of a company and the promoters of a company. In the next class, we'll have discussion with the what are the activities are going to be made by these promoters and what are the steps are involved, stages are involved in the promotion of a business.
So in final I can say here, promoters are nothing but he is a person, he is going to undertake n number of activity, n number of operations in order to establish a company, forms of business organization. That person is called as a promoter. And according to this Cockburn, he is a person, he is going to make n number of operation, n number of activity based on the given project. At the same time, he is going to look after all these operations and activities are ongoing up to the completion of the business idea or up to the completion of establishment of the company, forms of organization. That person is called as a promoters. Okay, so this is about the promotion of a company and promoter. In the next class, we will have a discussion about the functions of promoters and stages in the promotion of a business. Okay, thank you, students.